ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದರೆ ವೆಯ್ಟ್ ಲಾಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೊಟೀನು. ಸೊ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಇವಾಗ ಈ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಎಸ್ ಗೈಸ್, ಎಣ್ಣೆ ಕಾಯ್ತಾ ಇದೆ. ಇವಾಗ ನಾವು ಜೀರಿಗೆ ಹಾಕೋಣ. ಒಂದು ಸ್ಪೂನ್ ಜೀರಿಗೆ, ಅದು ಜೀರಿಗೆ ಹಿಂಗೆ ಚಟ ಚಟ ಅನ್ಬೇಕಾದ್ರೆ ಬರೀ ಇಂಥದೇ ಜೀರಿಗೆ ಹಿಂಗೆ ಚಟ ಚಟ ಅನ್ಬೇಕಾದ್ರೆ ಈಗ ಕಾಳು ಹಾಕೋಣ. ಇದು ಕಡಲೆಕಾಳು, ಹುಳ್ಳಿಕಾಳು ಮತ್ತು ಹೆಸರು ಕಾಳು, 3 ಕಾಳಿದೆ. ಇದನ್ನ ಇವಾಗ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಕಾಯಿತು, ನೆನೆ ಇಟ್ಟು ಮೊಳಕೆ ಬಂದಿದೆ. ಕಾಳು 3 ಮೊಳಕೆ ಬಂದಿದ್ದಾವೆ. ಸೊ ಇದು ನಮ್ಮ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಈ ರೊಟ್ಟಿನ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸಿಂಪಲ್ ಆಗೂ ಇದೆ ರೊಟ್ಟಿನ, ಅಷ್ಟೇನು ಕಷ್ಟ ಇಲ್ಲ, ಅಷ್ಟೇನು ನಾವು ತಿನ್ನೋದೇ ಇಲ್ಲ ಅಂತ ಏನಿಲ್ಲ. ಎಲ್ಲ ನಾವು ತಿನ್ನೋವಂಥ ಐಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಸ್ಮೆಲ್ ಬರ್ತಾ ಇದೆ. ಇದನ್ನು ಇವಾಗ ಆಫ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೋಣ. ಗೈಸ್, ನಾನಿವಾಗ ಅದು ಕಾಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಅದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂದರೆ ಸ್ವಲ್ಪ ಈರುಳ್ಳಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಹಾಗೆ ಒಂದು ಸೌತೆಕಾಯಿ, ಹಾಗೆ ಒಂದು ಸ್ವಲ್ಪ ಒಂದು 2 ಮೆಣಸಿನ್ಕಾಯಿ, ಆಮೇಲೆ ಇದು ಕೊತ್ತಂಬರಿ, ಇದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಟೊಮ್ಯಾಟೊ ಆ್ಯಡ್ ಮಾಡ್ಬೋದು. ಆಮೇಲೆ ಇದು ಪನ್ನೀರ್ ಬೇಕು ಅಂದರೆ ಪನ್ನೀರನ್ನ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಏನಂತಾರೆ, ಕಾರ್ನ ಬೇಯಿಸ್ಕೊಂಡು ಕಾರ್ನು ಕೂಡ ಹಾಕೋಬೋದು. ಆಮೇಲೆ ಅದ್ರ ಜೊತೆ ಫ್ರೂಟ್ನೂ ಹಾಕೋಬೋದು. ದಾಳಿಂಬೆ ಬರುತ್ತಲ್ಲ ಫ್ರೂಟು, ಅದನ್ನು ಹಾಕೋಬೋದು. ನಾನು ಅದನ್ನೆಲ್ಲ ಏನೂ ಹಾಕಿಲ್ಲ, ಯಾಕಂದರೆ ಮನೇಲಿ ಅದು ಇರಲಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಮನೇಲಿ ಏನಿದೆ ಅದು ಅಷ್ಟರಲ್ಲೇ ನಾನು ಮಾಡಿಕೊಂಡು ತಿಂತಾಯಿದ್ದೀನಿ. ಸೊ ಇವಾಗ ಇದು ಅಷ್ಟೂ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡೋಣ. ಎಸ್ ಗೈಸ್, ಇವಾಗ ನಾನು ಇದಕ್ಕೆ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಷ್ಟು ಸೌತೆಕಾಯಿನ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪುದೀನ, ಟೊಮೆಟೊ ಇಲ್ಲ ಅಲ್ವಾ, ಹಾಗಾಗಿ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಈಗ ನಾವು ಇದಕ್ಕೆ 1/2 ಸ್ಪೂನು ಬ್ಲ್ಯಾಕ್ ಸಾಲ್ಟು, ಒಂದು ಸ್ವಲ್ಪ ಚಾಟ್ ಮಸಾಲ, ಚಿಲ್ಲಿ ಫ್ಲೇಕ್ಸು, ಆರ್ಗ್ಯಾನಿಕ್ ಹಾಕ್ತಾ ಇದ್ದೀನಿ.
ಸೊ ಗೈಸ್ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್ ನೋಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ಬಾಯಿ ನೀರು ಬರ್ತೈತೆ. ತುಂಬ ಚೆನ್ನಾಗಿದೆ ಟೇಸ್ಟ್ ಇದ್ದು. ಯಾರೇ ವೇಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ನಿಜವಾಗ್ಲೂ ತಿಂದು ತುಂಬ ಚೆನ್ನಾಗಿದೆ. ಟೇಸ್ಟು ಸುಳ್ಳು ಇರ್ತಲ್ಲ, ಬೇಕಾದ್ರೆ ಟ್ರೈ ಮಾಡಿಕೊಂಡು ಒಂದ್ಸರಿ ನೀವು ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇದರಿಂದ ನಿಮಗೆ ಯಾರ್ಯಾರೆಲ್ಲ ವೇಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಮಾಡ್ಕೊಂತ ನಿಮ್ಮ ಡಯಟ್ ಪ್ಲಾನು ಇರಬೇಕು, ಹಾಗಿರೋ ಮಾತ್ರ ಇದು ವರ್ಕ್ ಆಗೋದು. ಸೊ ನಾನು ತುಂಬ ದಪ್ಪ ಆಗಿದ್ದೀನಿ ಅಂತ ಮನೆಯಲ್ಲೆಲ್ಲರೂ ಹೇಳ್ತಿದ್ದಾರೆ, ಹಂಗಾಗಿ ನಾನು ಈ ಡಯಟ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದನ್ನ ಡೈಲಿ ಬ್ರೇಕ್ಫಾಸ್ಟಿಗೆ ನಾನು ತೊಗೊತೀನಿ. ಸೊ ನೀವು ತಗೊಳ್ಳಿ. ಹೀಗೆ ಹೆಚ್ಚೆಚ್ಚು ವಿಡಿಯೋನ ಮಾಡ್ತಾ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಗ್ರೂಪಿಗೂ ಶೇರ್ ಮಾಡಿ. ಹಾಗೆ ಇದನ್ನು ಮಾಡ್ಕೊತೀನಿ, ಓಕೆನಾ? ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.